ಓಂ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ವೀಕ್ಷಕರೇ, ಈ ದಿನ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸ್ಬೇಕು ಅಂದರೆ, ನಮಗೆ ಸುಖ ಶಾಂತಿ ನೆಮ್ಮದಿ ನೆಲೆಸ್ಬೇಕು ಅಂದರೆ ನಮಗೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರಬೇಕು. ಜೊತೆಗೆ ನಮಗೆ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿದ್ರೆ ನಾವು ಸುಖವಾಗಿ ಸಂತೋಷವಾಗಿರ್ತೀವಿ. ಜೊತೆಗೆ ಆರೋಗ್ಯವಾಗಿಯೂ ಇರ್ಬೇಕು ನಾವು. ಈಗ ನಮ್ಗೆ ಹಣಕಾಸು ಒಂದೇ ಬಂದು ಆರೋಗ್ಯನೇ ಇಲ್ಲ ಅಂತ ಹೇಳಿದ್ರೆ ಆಗ್ಲೂ ಮನಸ್ಸು ನೆಮ್ಮದಿ ಇರಲ್ಲ. ಈ ರೀತಿ ಇದ್ದಾಗ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸು ಆರೋಗ್ಯವಾಗಿರ್ಬೇಕು, ಚೆನ್ನಾಗಿರ್ಬೇಕು ನಾವು. ಅಂದ್ರೆ ಈಗ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬರ್ಬೋದು, ಮೇಜರ್ ಪ್ರಾಬ್ಲಮ್ ಬಂದು ನಮ್ಗೆ ಇದೇ ದೊಡ್ಡ ಚಿಂತೆಯಾಗಿ ಕಾಡುವಂಥದ್ದು ಆಗ್ಬಾರ್ದು ಅನ್ನಕ್ಕೆ ಈಗ ನಮ್ಮ ಮನೇಲಿ ವಾಸ್ತುವಿನಲ್ಲಿ ಏನ್ ಮಾಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ ವೀಕ್ಷಕರೇ, ನಮ್ಮ ಮನೆ ಇದು. ನಮ್ಮ ಮನೆಯಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಗೀಗ ನಾವು ಮನೆ ಕಟ್ಕೊಂಡು ಎಲ್ಲ ರೆಡಿ ಮಾಡಿದೀವಿ, ಚೆನ್ನಾಗಿದ್ದೀವಿ, ವಾಸ್ತು ಪ್ರಕಾರನೇ ಇದೆ ನಮ್ಮ ಮನೆ. ಈಗ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಮಾಡಿದ್ದೀವಿ, ಈಶಾನ್ಯದಲ್ಲಿ ಖಾಲಿ ಜಾಗ ಇದೆ, ಡೋರ್ ಕೊಡ್ಕೊಂಡಿದೀವಿ, ವಾಯುವ್ಯದಲ್ಲಿ ಬಾತ್ರೂಮ್ ಇಟ್ಟಿದ್ದೀವಿ, ಕುಬೇರ ಮೂಲೆ ಅಂದ್ರೆ ನೈಋತ್ಯ ಮೂಲೆಯಲ್ಲಿ ನಾವು ಬೆಡ್ರೂಮ್ ಇಟ್ಕೊಂಡಿದ್ದೀವಿ. ಎಲ್ಲ ಕರೆಕ್ಟಾಗಿ ಇದೆ. ಆದ್ರೂ ನಮಗೆ ಹಣಕಾಸು ವ್ಯವಸ್ಥೆ ಸರಿಯಾಗಿ ಆಯ್ತಾ ಇಲ್ಲ, ಪ್ರಾಬ್ಲಮ್ಗಳಾಗ್ತಾ ಇದೆ. ಹಣಕಾಸು ಇನ್ನೇನು ಈಗ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಹೇಳ್ತಾರೆ ಅಮೌಂಟ್ ಬೇಕು ಅಂತ ಕೇಳ್ತೀರಾ, ಕೇಳಿದಾಗ ಏನ್ ಮಾಡ್ತಾರೆ ಅವರು, ಆಯ್ತು ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಲಾಸ್ಟ್ಗೆ ಕೊಡ್ತಾರೆ ಇವರು ಅಂತ ಹೇಳ್ಬಿಟ್ಟು ನೀವು ರೆಡಿಯಾಗಿ ಎಲ್ಲ ಆಯ್ತು, ಪುನಃ ಕೇಳಿದ್ರೆ ಅಮೌಂಟೇ ಅಡ್ಜಸ್ಟ್ ಆಗಿಲ್ಲ. ಕೊಡ್ತೀನಿ ಅಂತ ಹೇಳಿದ್ದವರು ಅಮೌಂಟೇ ಅಡ್ಜಸ್ಟ್ ಆಗಿಲ್ಲ ಅಂತ ಕೈ ಕೊಟ್ಬಿಡ್ತಾರೆ. ಕಾರಣ ಎಲ್ಲ ಚೆನ್ನಾಗಿದ್ದು ನಾವು ಮನೇಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಆ ರೀತಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ಇನ್ನೇನು ಕೆಲಸ ಆಯ್ತು, ಈಗ ಎಕ್ಸಾಂಪಲ್ ಯಾವುದೋ ಕೆಲಸ ಮಾಡ್ತಾ ಇದ್ದೀರಾ, ಇನ್ನೇನೆಲ್ಲ ಸೆಟ್ ಆಯ್ತು, ರೆಡಿ ಆಯ್ತು, ಕೊನೆ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಯ್ತು. ಅದಕ್ಕೂ ಸಣ್ಣ ಪುಟ್ಟದ್ದು ವಿಚಾರಗಳಲ್ಲೂ ಲಾಸ್ಟ್ ಕೈ ಕೊಡುವಂಥದ್ದು, ಇನ್ನೇನು ಕೆಲಸ ಮಾಡಕ್ಕೆ ಹೋಗಕ್ಕೆ ಆಗದೇ ಇಲ್ಲ. ಆಯ್ತು, ಏನೋ ಕೆಲಸಕ್ಕೆ ಇವತ್ತು ಬರಕ್ಕೆ ಹೇಳಿ, ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತಿದ್ವಿ ಬನ್ನಿ ಅಂತ ಹೇಳಿರ್ತಾರೆ. ಆಮೇಲೆ ಬೇಡ ಇವತ್ತು ನೆಕ್ಸ್ಟ್ ನೋಡೋಣ ಅಂತ ಹೇಳೋದು. ಈ ರೀತಿ ಪ್ರಾಬ್ಲಮ್ಗಳು, ಸಮಸ್ಯೆಗಳೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಗೆ. ನೋಡಿ, ಈಶಾನ್ಯ, ಈಗ ನಿಮ್ಮ ಮನೆಯಲ್ಲಿ ಟೋಟಲ್ ಆಗಿ ನಿಮ್ಮ ಮನೆ ಇದು ತಿಳ್ಕೊಳ್ಳಿ. ಇದರಲ್ಲಿ ಈಶಾನ್ಯದಿಂದ ನೈಋತ್ಯಕ್ಕೆ ಒಂದು ಗೆರೆ ಹಾಕಳಿ, ವಾಯುವ್ಯದಿಂದ ಆಗ್ನೇಯಕ್ಕೆ ಒಂದು ಗೆರೆ. ಈಗ ಅಂದಾಜಿಗೆ ನಿಮ್ಮ ಮೇಲೆ ಮನೆ ನೋಡಿದ್ರೆ ಗೊತ್ತಾಗುತ್ತೆ. ಹಿಂಗೊಂದು ಡೈರೆಕ್ಷನ್, ಈಚ್ ಒಂದು ಡೈರೆಕ್ಷನ್ ತಗೊಂಡ್ರೆ ಸೆಂಟ್ರು ನಮ್ಗೆ ಇಲ್ಲಿ ಬ್ರಹ್ಮಸ್ಥಾನ ಬರುತ್ತೆ ಮನೆಯಲ್ಲಿ. ಇಲ್ಲಿ ನಮ್ಮ ಮನೆಯ ಈ ಜಾಗದಲ್ಲಿ ನಮ್ಗೆ ಪಾಸಿಟಿವ್ ಎನರ್ಜಿ ಬರುವಂಥದ್ದು. ಅಂದ್ರೆ ಮನೆಯ ಮಧ್ಯ ಭಾಗದಿಂದ ಪಾಸಿಟಿವ್ ಎನರ್ಜಿ ಬಂದು ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಕಡೆ ಇಲ್ಲಿ ನಮ್ಗೆ ಸೂರ್ಯ ನೆತ್ತಿಂದ ಬಂದ್ರೆ, ಮನೆ ಮಧ್ಯ ಭಾಗಕ್ಕೆ ಬಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗೋದು, ಇದು ಸಮಾನವಾಗಿ ಸ್ಪ್ರೆಡ್ ಆಗ್ಬಿಡ್ತದೆ ನಮ್ಗೆ ಸೆಂಟ್ರಲ್ಲಿ. ಈ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಬರುವಂತ ಜಾಗದಲ್ಲಿ, ಬ್ರಹ್ಮಸ್ಥಾನದಲ್ಲಿ ನಮ್ಗೆ ಏನಾದ್ರೂ ನೀವು ಗೋಡೆ ಬಂದಿದ್ರೆ, ಅಕಸ್ಮಾತ್ ಗೋಡೆ ಬಂತು, ಇಲ್ಲ ಇನ್ನೇನು ಇಲ್ಲಿ ಡೋರ್ ಬಂತು, ಇಲ್ಲೇ ರೂಮ್ ಬಂದ್ಬಿಟ್ಟಿದೆ, ಈ ರೀತಿ ಏನಾದ್ರು ಆದಾಗ ಅಲ್ಲಿ ನಮ್ಗೆ ಪ್ರಾಬ್ಲಮ್ಗಳು. ಅದೇ ಹೇಳಿದ್ಮೇಲೆ, ಈಗ ಇನ್ನೇನು ಕೆಲಸ ಆಯ್ತು, ಲಾಸ್ಟ್ ಕೈ ಕೊಡ್ತು, ಆಗ್ತಾ ಇಲ್ಲ. ಎಲ್ಲ ಚೆನ್ನಾಗಿದ್ದೀವಿ, ಮನೆಯಲ್ಲೆಲ್ಲ ಚೆನ್ನಾಗೈತೆ, ಎಲ್ಲ ಚೆಕ್ ಮಾಡಿದ್ರೆ ಎಲ್ಲ ಸೂಪರ್ ಆಗೈತೆ, ಆದ್ರೂ ನಮ್ಗೆ ಆಯ್ತಾ ಇಲ್ಲ. ಈ ರೀತಿ ಕಾರಣಗಳಾಗುತ್ತೆ. ನೋಡಿ, ಇಲ್ಲಿ ಅಕಸ್ಮಾತ್ ನಿಮ್ಗೆ ಎಲ್ಲ ಈಗ ಖಾಲಿ ಇದೆ ಜಾಗ, ನಮ್ಗೆ ಗೋಡೆನೂ ಬಂದಿಲ್ಲ, ಏನೂ ಬಂದಿಲ್ಲ, ನಮ್ಗೆ ಎಕ್ಸಾಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಅಂದಾಜಾಗಿ ನಮ್ಮ ಮನೇಲಿ ನೋಡಿದಾಗ ಗೊತ್ತಾಗ್ಬಿಡ್ತದೆ ನಮ್ಗೆ, ಈ ಜಾಗ ಇದು ಬ್ರಹ್ಮಸ್ಥಾನ ಬರುತ್ತೆ ಅಂತ. ಈಗ ಆರ್ಸಿಸಿ ಇರೋರು ಮೇಲೆ ಒಂದು ಹಗ್ಗ ಕಟ್ಕೊಂಡು ನೋಡ್ಕೋಬಹುದು. ಈಗ ಮಾಮೂಲಿ ಹಂಚು ಮನೆ ಇರೋರು ಒಂದು ಅಂದಾಜಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ಅಂತ. ಮಧ್ಯದಲ್ಲೂ 4 ಅಡಿ ತಗೋಬಹುದು, ಇಲ್ಲೊಂದು 2 ಅಡಿನಾರು ತಗೋಬಹುದು, ಅಟ್ಲೀಸ್ಟ್ 1 ಅಡಿನಾರು ತಗೊಬೇಕು ಮಿನಿಮಮ್. ಆ ಜಾಗದಲ್ಲಿ ನೀವು ನಮ್ಮ ಅರ್ಥಂಗೆ ಏನಾದ್ರು ಒಂದು ಸ್ಟೂಲ್ ಇಟ್ಟಿದ್ರು ಸಮೇತ, ಅರ್ಥ ಮಾಡ್ಕೊಳ್ಳಿ, ಒಂದು ಚಿಕ್ಕದೊಂದು ಇಲ್ಲಿ ಒಂದಡಿ ಕರೆಕ್ಟಾಗಿ ಆ ಜಾಗದಲ್ಲಿ ಸ್ಟೂಲ್ ಇಟ್ಟಿದ್ದೀರಾ, ಒಂದು ಟೇಬಲ್ ಇಟ್ಬಿಟ್ಟಿದ್ದೀರಾ, ಆಗ್ಲೂ ಸಮೇತ ನಮ್ಗೆ ಅದೇ ಪ್ರಾಬ್ಲಮ್ ತೋರಿಸ್ತಾ ಇರ್ತದೆ. ನೋಡಕ್ ಚಿಕ್ಕದು, ಪ್ರಾಬ್ಲಮ್ಗಳು ದೊಡ್ಡದಾಗಿ ಇರುತ್ತೆ. ಅರ್ಥ ಆಯ್ತಲ್ವಾ? ಈ ರೀತಿ ಈ ಜಾಗದಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ, ಈ ಜಾಗದಲ್ಲಿ ಏನಾದ್ರು ಸಮಸ್ಯೆ ಆಗಿದೆಯಾ ಅಂದ್ರೆ, ನಮ್ಮ ಬ್ರಹ್ಮಸ್ಥಾನದಲ್ಲಿ ಏನೋ ಸಮಸ್ಯೆ ಆಗಿದೆಯಾ ಅಂತ ನೀವು ನೋಡ್ಕೊಳ್ಳಿ. ಏನಾದ್ರು ಇದ್ರೆ ವಸ್ತುಗಳನ್ನ ಅದನ್ನ ಸರಿಸಿ ಸೈಡ್ಗೆ ಇಟ್ಬಿಡಿ.
ಚೇಂಜಸ್ ಆಗುತ್ತೆ. ತುಂಬ ಜನ ಕೊಟ್ಟು ನಾವು ಹೌದು ವರ್ಕ್ ಆಗ್ತದೆ ಈಗ ಪರವಾಗಿಲ್ಲ ಈಗ ನಾವು ಚೇಂಜಸ್ ಮಾಡಿ ನಮ್ಗೆ ಗೊತ್ತಿಲ್ಲದೆ ಒಂದು ಸಣ್ಣ ಟೇಬಲ್ ಅಲ್ವಾ, ಒಂದು ಸಣ್ಣ ಚೇರ್ ಅಲ್ವಾ, ಅದು ನಮಗೆ ಪ್ರಾಬ್ಲಮ್ ಮಾಡುತ್ತೆ. ಈಗ ನಾವು ಎಳ್ಕೊಂಡು ಹೋಗ್ಬೇಕಾದ್ರೆ ನಮ್ದು ಸಣ್ಣ ಮುಳ್ಳು ಚುಚ್ಚಿದ್ರು ಕಾಲಿಗೆ ನಮ್ಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಅಲ್ವಾ. ಅದನ್ನ ಹಾಗೆ ಬಿಟ್ರೆ ಏನಾಗುತ್ತೆ ಹೇಳಿ, ಮುಳ್ಳು ತೆಗಿದೇನೆ ನಾವು ಬಿಟ್ರೆ ಸೆಪ್ಟಿಕ್ ಆಗಿ ಕ್ಯೂ ಆಗಿ ದೊಡ್ಡ ಪ್ರಾಬ್ಲಮ್ ಆಗಿ ಮುಂದೆ ಹೋಯ್ತಾ ಹೋಯ್ತಾ ಹಂಗೆ ಬಿಟ್ರೆ ಅದು ಕರ್ಗೆ ಕೊಳ್ತು ಅದನ್ನ ನಾವು ಕಾಲನ್ನ ತೆಗಿಬೇಕಾದ ಪರಿಸ್ಥಿತಿ ಬರುತ್ತೆ. ಅದೇ ರೀತಿ ನಾವೊಂದು ಚಿಕ್ಕ ಸಮಸ್ಯೆ ಅಂತ ನಾವು ಬಿಟ್ರೆ ಅದು ನಮಗೆ ಮೇಜರ್ ಆಗಿ ವರ್ಕ್ ಮಾಡ್ತಾ ಇರ್ತದೆ, ಅದು ನಮಗೆ ಪ್ರಾಬ್ಲಮ್ ಮಾಡ್ತಾ ಇರ್ತದೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಅದು ನೋಡ್ಕೊಳ್ಳಿ, ಈಗ ಅಂದಾಜು ಹಾಕೊಳ್ಳಿ, ಸೆಂಟ್ರು ಈ ಜಾಗ ಬರುತ್ತೆ ಅಂತ ಗೊತ್ತಾಗುತ್ತೆ. ಆ ಜಾಗದಲ್ಲಿ ಏನಾಗಿ ಇದೆಯಾ ಅಂತ ನೋಡ್ಕೊಂಡು ಸ್ವಲ್ಪ ಸೈಡ್ಗೆ ಇಟ್ಬಿಡಿ. ಬ್ರಹ್ಮಸ್ಥಾನನ ಕ್ಲಿಯರ್ ಆಗಿ ಇಟ್ಕೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ನಮಗೆ ಆಗ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ನೆಗೆಟಿವಿಟಿ ಕಮ್ಮಿಯಾಗಿ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ. ವೀಕ್ಷಕರೇ, ಈ ಉಪಯುಕ್ತ ಮಾಹಿತಿನ ಶೇರ್ ಮಾಡಿ ಜನಗಳಿಗೆ. ಯಾರು ನಿಮ್ಗೆ ಗೊತ್ತಿರೋರು ಅವರೆಲ್ಲ ಏನೋ ಪ್ರಾಬ್ಲಮ್ಗಳಿದ್ರೆ ಸಮಸ್ಯೆ ಇದ್ದರೆ ಸರಿ ಮಾಡ್ಕೊಳ್ಳಿ ಅಲ್ವಾ. ಈಗ ನಾವು ಒಬ್ಬರೇ ಚೆನ್ನಾಗಿರ್ಬೇಕು ಅನ್ನೋಂಥದ್ದು ಇರಬಾರ್ದು. ಹಂಗೆ ನಾವು ಒಬ್ಬರೇ ಚೆನ್ನಾಗಿರ್ಬೇಕು, ನಾನೇ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವೇ ಮಾಡಿಕೊಂಡು ಇರಬೇಕು. ವಿದ್ಯೆ ಅನ್ನೋದು ಹಂಚಬೇಕು ಯಾವತ್ತು, ಆಗ ಉಳ್ಕೊಳ್ಳುತ್ತೆ. ಅದು ನಮ್ಮನ್ನ ನೆನ್ಸ್ಕೊತಾರೆ. ಈಗ ನಿಮ್ಮಿಂದ ಈಗ ವಿಡಿಯೋ ಶೇರ್ ಮಾಡಿ ಏನೋ ಕಳಿಸಿ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆದರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡುತ್ತೆ ಯಾವುದೋ ರೂಪದಲ್ಲಿ ಅಲ್ವಾ. ನೋಡಿ ವೀಕ್ಷಕರೇ, ನಿಮ್ಮ ಮನೇಲಿ ಇರ್ತಿ ಸಮಸ್ಯೆ ಇದ್ರೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.